ವೇದಿಕೆ ಮೇಲಿರುವ ಎಲ್ಲ ಪರಮ ಪೂಜ್ಯರಲ್ಲಿ ನನ್ನ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಹಾಗೆಯೇ ಮಾನ್ಯ ಕುಲಪತಿಗಳಾದ ಡಿ ವಿ ಪರಮಶಿವಮೂರ್ತಿಯವರೇ, ನಮಗೆಲ್ಲ ಹಿರಿಯರಾಗಿರುವಂಥ ಡಾಕ್ಟರ್ ದೇವರ ಕೊಂಡಾರಿಜಿಯವರೇ, ಸನ್ಮಿತ್ರರು ಮತ್ತು ಆಡಳಿತಾಧಿಕಾರಿಗಳಾಗಿರುವಂಥ ವಿ ಎಸ್ ಕಟ್ಗಲಿಮಠ ಅವರೇ, ಮತ್ತು ಈ ಚಾಲುಕ್ಯ ಸಂಸ್ಕೃತಿ ಅಧ್ಯಯನ ಪೀಠದ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಎನ್ ಪಾಟೀಲ್ ಸರ್ ಅವರೇ, ಮತ್ತು ಈ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ರಾಜ್ಯ ಮಟ್ಟದ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಅವರೇ, ಮತ್ತು ಎಲ್ಲ ವೇದಿಕೆಯ ಮೇಲಿಂದ ಟಿ ಎನ್ ಪಾಟೀಲ್ ಅವರೇ, ರುದ್ರಗೌಡ ಪಾಟೀಲ್ ಅವರೇ, ಮಹಿಳಾ ಅಧ್ಯಕ್ಷರೇ, ಎಲ್ಲ ಗೌರವಾನ್ವಿತ ವೇದಿಕೆ ಮೇಲಿರುವ ಗಣ್ಯರೇ ಮತ್ತು ಎದುರಿಗಿರುವಂಥ ಎಲ್ಲ ಹಿರಿಯರೇ, ಮತ್ತು ವಿಶೇಷವಾಗಿ ವಿಚಾರ ಸಂಕಿರಣದಲ್ಲಿ ಪಾಲ್ಗೊಳ್ಳಲು ಬಂದಿರುವಂಥ ಬೇರೆ ಬೇರೆ ಭಾಗದಿಂದ ಬಂದಿರುವಂಥ ಎಲ್ಲ ವಿದ್ವಾಂಸರೇ, ಅಕ್ಕ ತಂಗಿಯರೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ಎಲ್ಲರಿಗೂ ಶರಣ. ಈ ಚಾಲುಕ್ಯ ಅಖಿಲ ಕರ್ನಾಟಕ ವೀರಶೈವ ಲಿಂಗಾಯತ ವಿಜಯ ಸಮಾಜ ಮತ್ತು ಚಾಲುಕ್ಯ ಸಂಸ್ಕೃತಿ ಅಧ್ಯಯನ ಪೀಠ ಕಲಬುರಗಿ ಇವು ಪ್ರತಿ 10 ವರ್ಷಕ್ಕೆ ಒಂದು ಸಲ ಇಂಥ ಒಂದು ಬೃಹತ್ ಸಮಾವೇಶವನ್ನು ನಾವು ಹಮ್ಮಿಕೊಳ್ತಾ ಬಂದಿದ್ದೇವೆ. ಮೊಟ್ಟ ಮೊದಲು ಬಸವನ ಭಾಗ್ಯವಾಡಿಯಲ್ಲಿ ಈ ಸಮಾವೇಶ ಹಮ್ಮಿಕೊಂಡಿದ್ದೀವಿ. ಅದರ ಮೂಲ ಉದ್ದೇಶ ಅಂತ ಹೇಳಿದ್ರೆ, ಜನರಲ್ಲಿ ಈ ಸಮಾಜದ ಬಗ್ಗೆ ಒಂದಿಷ್ಟು ಜಾಗೃತಿಯನ್ನು ಮೂಡಿಸುವಂತಹದ್ದು, ಸಮುದಾಯದ ಅನೇಕ ಸಮಸ್ಯೆಗಳಿಗೆ ಸ್ಪಂದಿಸುವಂತಹದ್ದು, ಮತ್ತು ಇದರ ಕುರಿತಾಗಿ ಇನ್ನೊಂದು ಸಂಸ್ಥೆಯನ್ನು ನಾವು ಹುಟ್ಟುಹಾಕಿಕೊಂಡಿದ್ವಿ. ಅದು ಚಾಲುಕ್ಯ ಸಂಸ್ಕೃತಿ ಅಧ್ಯಯನ ಪೀಠ ಅನ್ನುವಂಥದ್ದು. ಅದು ಸಮಾಜದ ಸರ್ವಾಂಗೀಣ ಪ್ರಗತಿಗಾಗಿ ಲಿಂಗಾಯತ ಅಂಡವಿಜಯ ಸಮಾಜ ಇದ್ದರೆ, ಇದು ಈ ಸಮಾಜದ ಇತಿಹಾಸ, ಸಂಸ್ಕೃತಿ, ಪರಂಪರೆ, ಅದರ ಸಂಶೋಧನೆ, ಅವುಗಳನ್ನು ದಾಖಲೀಕರಣ ಮಾಡುವಂಥದ್ದು, ವಿಚಾರ ಸಂಕಿರಣ, ಇಂಥ ಸಮ್ಮೇಳನಗಳು ಏರ್ಪಡಿಸುವಂಥದ್ದು, ಇಂಥದ್ದನ್ನು ಮಾಡುವಂಥ ಸಲುವಾಗಿರುವಂಥದ್ದು. ಈಗಾಗಲೇ ಇದು ಈ ಬಾಗೇವಾಡಿಯಲ್ಲಿ ನಡೆದ ಸಮ್ಮೇಳನದಲ್ಲಿ ಕೂಡ ನಾವೊಂದು ವಿಚಾರ ಸಂಕಿರಣವನ್ನು ಮಾಡಿದ್ದೇವೆ. ಆ ಸಂದರ್ಭದಲ್ಲಿ 2 ಗ್ರಂಥಗಳು ಪ್ರಕಟಗೊಂಡಿದ್ದು, ಹಾಗೆಯೇ ನಾವು ಶಾಪುರದಲ್ಲಿ ಕಾರ್ಯಕ್ರಮ ಮಾಡಿದಾಗ ಕೂಡ 8 ಪುಸ್ತಕಗಳನ್ನು ನಾವು ಪ್ರದರ್ಶನ ಮಾಡಿದ್ದೇವೆ. ಮತ್ತು ಇಡೀ ಸಮುದಾಯ 2 ಜೊತೆಯಲ್ಲೇನೆ ಇವೆರಡು ಸಮಾಜದ 2 ಕಣ್ಣುಗಳು. ಅಲ್ಲಿ ಕೂಡ ಬಹಳ ದೊಡ್ಡ ಪ್ರಮಾಣದ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಇದು 3ನೇ ಸಮಾವೇಶ. ಪ್ರತಿ 10 ವರ್ಷಕ್ಕೊಮ್ಮೆ ನಮ್ಮ ಸಮಾಜದಿಂದ ಇಂಥ ಸಮ್ಮೇಳನಗಳನ್ನು ನಾವು ನಡೆಸ್ಕೊಳ್ತಾ ಬರ್ತಿದ್ದೀವಿ. ಅಲ್ಲಿ ಕೂಡ 8 ಪುಸ್ತಕಗಳು ಪ್ರಕಟಗೊಂಡಿದ್ದವು, ಮತ್ತು ಅಲ್ಲಿ ಕೂಡ ವಿಚಾರ ಸಂಕಿರಣ ಈ ಸಮಾಜದ ಕುರಿತು ಅನೇಕ ಹಿರಿಯ ವಿದ್ವಾಂಸರಿಂದ ಕರೆಸಿ ಅಲ್ಲಿ ಕೂಡ ನಾವು ಈ ವಿಚಾರ ಸಂಕಿರಣ ಹಮ್ಮಿಕೊಂಡಿದ್ವಿ. ಅದೇ ಪರಂಪರೆ ಮುಂದುವರೆದುಕೊಂಡು ಈಗ ಇಲ್ಲಿ ಕೂಡಲ ಸಂಗಮದಲ್ಲಿ ಈ 3ನೇ ಬೃಹತ್ ಸಮಾವೇಶ ನಡೀತಾ ಇದೆ. ಇಲ್ಲಿ ಕೂಡ ಇವತ್ತು ನಾಳೆ ಬಹಳ ದೊಡ್ಡ ಪ್ರಮಾಣದ ಸಮಾವೇಶ ಆಗ್ತದೆ. ಆ ಸಂದರ್ಭದಲ್ಲಿ ಸುಮಾರು 25 ಈ ಸಮಾಜದ ಅನೇಕ ವೈವಿಧ್ಯಮಯ ವಿಷಯಗಳನ್ನು ಗೊತ್ತಂಥ ಸುಮಾರು 25 ಗ್ರಂಥಗಳು ಬಿಡುಗಡೆ ಆಗ್ತವೆ. ಮತ್ತು ಇವತ್ತು ಹಿರಿಯ ವಿದ್ವಾಂಸರಿಂದ ಈ ಸಮುದಾಯದ ಕುರಿತು ಮುಖ್ಯವಾಗಿ 4 ಗೋಷ್ಠಿಗಳೇನಾಗ್ತವೆ. ಒಂದು ಹಂಡೆ ಅರಸರ ಆಕಳಗಳ ಕುರಿತು, ಮತ್ತು ಹಂಡೆ ಅರಸರ ಅಭಿವೃದ್ಧಿ ಚಿಂತನೆಗಳು, ಹಂಡೆ ಅರಸರ ಪ್ರಕಟಿತ ಕೃತಿಗಳ ಪರಾಮರ್ಶೆ, ಮತ್ತು ಹಂಡೆ ವಜರ ಜನಾಂಗದ ಅನನ್ಯತೆ ಕುರಿತು ಹೀಗೆ 4 ಗೋಷ್ಠಿಗಳು ನಡೀತವೆ. ಬೆಂಗಳೂರು, ಮೈಸೂರು, ಚಿಕ್ಕಮಗಳೂರು, ಬೇರೆ ಬೇರೆ ಗುಲ್ಬರ್ಗ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯದ ಅನೇಕ ಹಿರಿಯ ವಿದ್ವಾಂಸರು ಈ ವಿಚಾರ ಸಂಕಿರಣದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾಳೆ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಸುಮಾರು 25 ಗ್ರಂಥಗಳು ಲೋಕಾರ್ಪಣೆಗೊಳ್ತವೆ ಅಂತ ಹೇಳಿದ್ದೇವೆ. ಅದರಲ್ಲಿ ಹಂಡೆ ಅರಸನ ಸಾಂಸ್ಕೃತಿಕ ಅಧ್ಯಯನ ಅನ್ನುವಂಥದ್ದು PH.D ಮಹಾಪ್ರಬಂಧದ್ದು ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಿಂದ ಬಂದಿದೆ. ಹಂಡೆ ವಿಜಯ ಜನಾಂಗದ ಸಾಂಸ್ಕೃತಿಕ ಅಧ್ಯಯನ ಡಾಕ್ಟರ್ DN ಪಾಟೀಲ್ ಕಳ್ಕಲ್ ಅವರು ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ PH.D ಮಹಾಪ್ರಬಂಧವನ್ನು ಪಡೆದುಕೊಂಡಿದ್ದಾರೆ. ಮುತ್ತಿಗೆ ಶಾಸನೋಕ್ತ ಹಂಡೆ ಅರಸರ ಅನನ್ಯತೆ ಕುರಿತು ನಮ್ಮ ಹಿರಿಯರಾದ ಶ್ರೀ MS ಚೌಧರಿ ಅವರು ಆ ಗ್ರಂಥವನ್ನು ಬರೆದಿದ್ದಾರೆ. ಆಂಧ್ರ ಪ್ರದೇಶದ ಹಂಡೆ ಅರಸರ ಶಾಸನಗಳ ಕುರಿತು ನಾನು ಬರೆದಂಥ ಪುಸ್ತಕಗಳು, ಮತ್ತು ಹಂಡೆ ಅರಸರ ಐತಿಹಾಸಿಕ ಕಾವ್ಯಗಳ ಅವಲೋಕನ ಅನ್ನುವಂಥದ್ದನ್ನು ಕೂಡ ನಾನೇ ಬರೆದಂತಿರುವಂಥದ್ದು. ನಂತರ ರಾಯಚೂರು ಜಿಲ್ಲೆಯ ಶಾಸನ ಶಿಲ್ಪಗಳಲ್ಲಿ ಹಂಡೆ ಅರಸರು ಅಂತ ಹೇಳಿ ಡಾಕ್ಟರ್ ಚನ್ನಬಸಪ್ಪ ಮಕ್ಕಂದೇನಿಯವರು ಗ್ರಂಥವನ್ನು ರಚಿಸಿದ್ದಾರೆ. ಅವರು ಕೂಡ ಬಂದಿದ್ದಾರೆ. ಹಂಡೆ ಮತ್ತು ರಾಣಿಯರ ಸ್ತ್ರೀವಾದಿ ಸಂಕಲನ ಕುರಿತು ಡಾಕ್ಟರ್ ಸುಮಂಗಲ ಮೇಟಿಯವರು ಗ್ರಂಥವನ್ನು ರಚಿಸಿದ್ದಾರೆ. ಮುಕ್ತಕ ಕಾವ್ಯದಲ್ಲಿ ಹಂಡೆ ಅರಸ ಹನುಮಪ್ಪ ನಾಯಕ ಅನ್ನುವಂಥ ಶ್ರೀಮತಿ ಮಧುಮತಿ ಮಲ್ಲಮಯ್ಯ ಪಾಟೀಲ್ ಅವರು ಬಳ್ಳಾರಿಯಿಂದ ಅವರು ಈ ಗ್ರಂಥವನ್ನು ರಚಿಸಿದ್ದಾರೆ. ಮತ್ತು ಸಮಕಾಲೀನ ಕಾವ್ಯಗಳಲ್ಲಿ ಹಂಡೆ ಅರಸ ಹನುಮಪ್ಪ ನಾಯಕನ ಕುರಿತು ಒಂದು ಪುಸ್ತಕ ಬಂದಿದೆ. ಅದನ್ನು ಶ್ರೀ ಪ್ರಭಾಕರ್ S. ಖೇಡರ್ ಮತ್ತು ಶ್ರೀ HS. ಗೌಡರ್ ಅವರು ಸಂಪಾದಿಸಿಕೊಟ್ಟಿದ್ದಾರೆ. LBK ಅಲ್ದಾಳ್ ಅವರು ರಚಿಸಿದಂಥ ರಾಜಋಷಿ ಚಂದಿಮರಸ ಮತ್ತು ಅವರೇ ಬರೆದಂಥ ಸಗರನಾಡಿನ ಶರಣ ಚಂದಿಮರಸ ಅಂತ 2 ಗ್ರಂಥಗಳನ್ನು ರಚಿಸಿದರು.
ಅವರು ಅಕಾಲಿಕವಾಗಿ ಈಗ ನಮ್ಮೊಂದಿಗಿಲ್ಲ. ಆ ಗ್ರಂಥಗಳನ್ನು ನಮ್ಮ ಸಂಶೋಧಕರು ಡಾಕ್ಟರ್ ಡಿ ಎನ್ ಪಾಟೀಲ್ ಅವರು ಸಂಪಾದಿಸಿಕೊಟ್ಟಿದ್ದಾರೆ. ಇನ್ನೊಂದು ಪುಸ್ತಕ ಕಾಕಂಡಿಕೆಯ ಸದ್ಧರ್ಮ ಸಾಧಕ ಸದ್ಗುರು ಮಲ್ಲಪ್ಪ ತಾತ ಅಂತೇಳಿ ಮಂಡ್ಯ ವಿದ್ಯಾರ್ಥಿ ಸಮಾಜದಲ್ಲಿ ಆಗಿರುವಂಥ ಒಬ್ಬ ಶರಣ, ಬಹಳ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಹೆಸರು ಮಾಡಿದಂಥವ್ರು, ಅನೇಕ ಶಿಷ್ಯ ವರ್ಗವನ್ನು ಪಡ್ಕೊಂಡಿರುವಂಥವ್ರು. ಅವರ ಕುರಿತು ಅಜ್ಞಾತವಾಗಿರುವಂಥ ಶರಣರ ಚರಿತ್ರೆಯನ್ನು ನಮ್ಮ ರುದ್ರಗೌಡ ಪಾಟೀಲ್ ಅವರು ಈಗ ಬರೆದಿದ್ದು ಬಿಡುಗಡೆ ಆಗ್ತದೆ. ಇನ್ನೊಂದು ಹಂಡೆ ವಿದ್ಯಾರ್ಥಿ ಜನಾಂಗದ ಸಂಕ್ಷಿಪ್ತ ಕೈಪಿಡಿ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷ ಚಾಲುಕ್ಯ ಸಂಸ್ಕೃತಿ ಅಧ್ಯಯನ ಅಧ್ಯಕ್ಷ ಜಿ ಎನ್ ಪಾಟೀಲ್ ಮತ್ತು ಡಿ ಎನ್ ಪಾಟೀಲ್ ಅವರು ಅದನ್ನು ಗ್ರಂಥವನ್ನು ರಚಿಸಿದ್ದಾರೆ. ಇನ್ನೊಂದು ಬಳ್ಳಾರಿ ಅನಂತಪುರದ ಅರಸ ಹಂಡೆ ಹನುಮಪ್ಪ ನಾಯಕ ಅನ್ನುವಂಥದ್ದು ನಾನು ಬರೆದಂಥ ಪುಸ್ತಕ. ಹಂಡೆ ಅರಸರ ಸಾಂಸ್ಕೃತಿಕ ಚರಿತ್ರೆ ಎನ್ನುವಂಥದ್ದು ನಾನು ಬರೆದಂಥ ಪುಸ್ತಕ. ಇನ್ನೊಂದು ಹಂಡೆ ಸಂಸ್ಕೃತಿ ಅನ್ನುವಂಥದ್ದು ಕೂಡ ನಾನೇ ಬರೆದಂಥದ್ದು. ವಚನಕಾರ ಹಂಡೆ ಚಂಡಿಮರ್ಸನಿ ಶಾಸನಗಳು ಅನ್ನುವಂಥದ್ದು ನನ್ನದೇ ಸಂಪಾದನೆದು. ಆಮೇಲೆ ಸಿ ಟಿ ಬ್ರೌನ್ ಅವರ ವಾರಸತ್ಯ ರಾಜ ಕೃತಿಯ ಆಧಾರಿತ ಹಂಡೆ ಅರಸರ ಯುದ್ಧಗಳು ಅನ್ನುವಂಥದ್ದು ನಮ್ಮ ಶ್ರೀ ಎಂ ಎಸ್ ಚೌಧರಿ ಅವರು ಬರೆದಿರುವಂಥದ್ದು. ನಿರ್ಮಾಮಿಡಿ ಜಗದೂರು ಮಠದ ಸಂಕ್ಷಿಪ್ತ ಚರಿತ್ರೆ ಅನ್ನುವಂಥದ್ದು ಡಾಕ್ಟರ್ ಎಂ ಜೆ ನಾಗರಾಜ್ ಅವರು ಬರೆದಿರುವಂಥ ಗ್ರಂಥ. ಜಗದ್ಗುರು ಕೊಟ್ಟೂರು ಸ್ವಾಮಿ ಗುರು ಪರಂಪರೆ ಮತ್ತು ಹಂಡೆ ಅರಸ ಮರಿತನ ಅನ್ನುವಂಥದ್ದು ನಾನೇ ಬರೆದಂಥ ಪುಸ್ತಕ. ವೀರಶೈವ ಲಿಂಗಾಯತ ಹಂಡೆ ವಿಜಯ ಜನಾಂಗದ ಪರಂಪರೆ ಮತ್ತು ಮತಾಚರಣೆಗಳು ಅನ್ನುವಂಥ ಗ್ರಂಥ, ಅದು ನಾನೇ ಬರೆದಂಥದ್ದು. ಅನಂತಪುರ ಕೈಪಿಯತ್ತು ಕನ್ನಡ ಸರಳ ಅನ್ನೋದ ಡಾಕ್ಟರ್ ಕೊಟ್ಟೂರು ಸ್ವಾಮಿ ಅವರು. ಅನಂತಪುರ ಜಿಲ್ಲೆಯ ಐತಿಹಾಸಿಕ ಕಥೆಗಳು ಅನುವಾದ ಮಾಡಿದ್ದಾರೆ ನೀತಿ ರಘುರಾಮ್ ಅಂತ ಹೇಳಿ. ಬುಕ್ಕರಾಯ ಸಮುದ್ರ ಅನಂತಸಾಗರ ಗ್ರಾಮಗಳ ಕೆರೆಯ ಕೈಪತ್ತು ಮತ್ತು ಇದನ್ನು ಕೂಡ ತೆಲುಗಿನಿಂದ ಅನುವಾದ ಮಾಡಿರುವಂಥವರು ನೀತಿ ರಘುರಾಮ್ ಅವರು. ಹೀಗೆ 25 ಗ್ರಂಥಗಳು ನಾಳೆಗೆ ಲೋಕಾರ್ಪಣೆಗೊಳ್ತವೆ. ಮತ್ತು ಇವತ್ತು ಈ ಹಂಡೆ ಅರಸರ ಕುರಿತಾಗಿರುವಂಥದ್ದನ್ನೇ ಮತ್ತು ಸಮಕಾಲೀನ ಸಂದರ್ಭದ ಈ ಸಮುದಾಯದ ಕುರಿತು ಅನೇಕ ವಿಷಯಗಳ ಕುರಿತು ವಿದ್ವಾಂಸರು ಚರ್ಚೆಯನ್ನು ಮಾಡ್ತಾರೆ. ತಾವೆಲ್ಲ ಇದಕ್ಕೆ ಇಡೀ ದಿವಸ ತಾವು ಸಾಕ್ಷಿಯಾಗಿರ್ತೀರಿ ಅನ್ನುವಂಥ ಮಾತನ್ನು ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಅನುವು ಮಾಡಿಕೊಡ್ತೇನೆ. ಎಲ್ಲರಿಗೂ ಶರಣಾರ್ಥಿ.